ಅನ್ಸು ನೀನು ಈ ಹೊಸ ಪಟ್ಟಿನ. ಅಮ್ಮ ಬೇಡಮ್ಮ ಅನ್ಸೆ. ಈ ಚಿಕ್ಕವಳಿಂದ ಮಾಡಿರೋ ತಪ್ಪುಗಳೆಲ್ಲ ಬರೀ ಗೋಡೆ ಮೇಲಲ್ಲ, ನನ್ನ ಮನಸ್ಸೆಲ್ಲ ಅಂಟ್ಕೊಬಿಟ್ಟಿದೆ. ಎಲ್ಲ ತಪ್ಪುಗಳನ್ನು ನಾನು ಕ್ಷಮಿಸ್ಬಿಡ್ಬೋದು, ಆದರೆ ನಿನ್ನಿಂದ ಆಗಿರೋ ದೊಡ್ಡ ತಪ್ಪು ನಿಮ್ಮ ತಾಯಿ ಸಾವು. ನಿನ್ನಿಂದ ನಿನ್ನ ತಾಯಿ ಸತ್ತಿರೋದನ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ, ಕ್ಷಮಿಸೋಕ್ಕೂ ಸಾಧ್ಯ ಇಲ್ಲ. ನೀನು ಮನಸ್ಸು ಮಾಡಿದ್ದಿದ್ರೆ ಅವತ್ತೇ ನಿನ್ನ ತಾಯಿನ ಉಳಿಸ್ಕೋಬಹುದಿತ್ತು. ಆದರೆ ನಿನ್ನ ಮನಸ್ಸು ಮಾಡಲಿಲ್ಲ, ಅವಳನ್ನ ಉಳಿಸ್ಕೊಳ್ಳೂ ಇಲ್ಲ. ಆದರೆ ಒಂದು ಸತ್ಯ ಗೊತ್ತಾ, ನಿನ್ನ ಕೈಲಿ ಏನೂ ಆಗಲ್ಲ, ಏನು ಸಾಧಿಸಲ್ಲ. ನಿಂಗೆ ನೋವಾಗಿರೋದು ನಿನ್ನ ಕಾಲಲ್ಲಾಗಿರೋ ಗಾಯದಿಂದ ಅಲ್ಲ ಅಂತ ನಂಗೆ ಗೊತ್ತು ಅಕ್ಕ. ಅಮ್ಮ ಅಷ್ಟೆಲ್ಲ ಬೈದಿದ್ದು ಕೇಳಿ ನನಗೆ ಇಷ್ಟು ಹರ್ಟ್ ಆಗಿದೆ. ಇನ್ನು ನಿಂಗೆಷ್ಟು ನೋವಾಗಿರಬೇಡ ಅಂತಲೂ ನಂಗೆ ಗೊತ್ತು. ಆದರೆ ಅಮ್ಮಂಗೂ ಅಷ್ಟೇ ನೋವಾಗಿದೆ ಅಕ್ಕ. ಅಮ್ಮ ಬೈತಿರೋದು ಇದೇನು ಮೊದಲನೇ ಸಲ ಅಲ್ವಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ನೊಂದ್ಕೋತೀಯ ನೀನು? ಚುಕ್ಕಿ, ಆ ರೂಮ್ ನೋಡಿದ್ಯಲ್ಲ, ಇದುವರೆಗೂ ಮಾಡಿರೋ ತಪ್ಪೆಲ್ಲ ಗೋಡೆ ಮೇಲೆ ಬರೆದಿದ್ದೀನಿ. ಪ್ರತಿ ಸತಿ ತಪ್ಪು ಮಾಡಿ ಬರೆಯೋವಾಗ ಅಮ್ಮ ಅದೇ ರೀತಿ ಬೈತಿದ್ಲು. ಆದರೆ ಈ ಸತಿ ತುಂಬ ನೋವಾಯಿತು. ಇಲ್ಲಿವರೆಗೂ ಮಾಡಿರೋ ತಪ್ಪುಗಳೆಲ್ಲ ನಾನು ಒಪ್ಕೊಂಡಿದ್ದೀನಿ. ಆದರೆ ಇವತ್ತು ನಾನು ತಪ್ಪು ಮಾಡಿಲ್ಲ ಚುಕ್ಕಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟರೆ ಪಶ್ಚಾತ್ತಾಪ ಆಗುತ್ತೆ, ಆದರೆ ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೆ ತುಂಬ ನೋವಾಗುತ್ತೆ ಚುಕ್ಕಿ. ಆದರೆ ನೀನು ಇವತ್ತು ಏಜೆ ಮನೆಗೆ ಹೋಗಿ ಹಾಗೆಲ್ಲ ನಡ್ಕೊಂಡೆ ಅಂತ ಅಮ್ಮಂಗೆ. ಏಜೆ ಅಲ್ಲ, ಆ ದೇವರಲ್ಲಿದ್ದು ನಮ್ಮ ಅಮ್ಮಂಗೆ ಅವಮಾನ ಮಾಡಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಅಮ್ಮಂಗೆ ಬಾಯಿಗೆ ಬಂದಂಗೆ ಬೈದು ಅವ್ರಿಗೆ ಅವಮಾನ ಮಾಡಿದ್ದಕ್ಕೆ ಆ ಮುಖ ಕೇಕ್ ಬೆಳೆದಿದ್ದು. ಅಲ್ಲ ಚುಕ್ಕಿ, ನೀನು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಅಮ್ಮಂಗೆ ಅವಮಾನ ಆದರೂ ಪರವಾಗಿಲ್ಲ, ಕೇಕ್ ಆರ್ಡ್ರ್ ಸಿಕ್ತು ಅಂತ ಸುಮ್ಮನೆ ಆಗ್ಬಿಡ್ತಿದ್ಯಾ? ಅಲ್ಲಿ ನನ್ನ ಕಣ್ಣಿಗೆ ಏಜೆ ಮನೆ ಆಗಲಿ, ಅಲ್ಲಿ ಜನ ಆಗಲಿ, ಅವ್ರ ಅಂತಸ್ತಾಗಲಿ ಕಾಣಿಸ್ಲಿಲ್ಲ. ನನ್ನ ಕಣ್ಣಿಗೆ ಕಾಣಿಸಿದ್ದು ನಮ್ಮ ಅಮ್ಮಂಗೆ ಅವಮಾನ ಆಗಿದ್ದಷ್ಟೇ. ಅದಕ್ಕೆ ಹಾಗೆ ಮಾಡಿದೆ. ತಪ್ಪ ಅಕ್ಕ? ಆಗಿದಾಯ್ತು. ತಪ್ಪು ಯಾರೇ ಮಾಡಿದ್ರು ಈಗ ನೋವು ಪಡ್ತಿರೋದು ನೀನು ಮತ್ತು ಅಮ್ಮ. ಅಮ್ಮ ನಿಂಗೆ ಬೈಯೋದು ನಿಂಗೆ ನೋವಾಗಲಿ ಅಂತ ಅಲ್ಲ, ನೀನು ತಿದ್ಕೊಳ್ಳಿ ಅಂತ. ಆದರೆ ನೀನು ಇವಾಗ ತಪ್ಪೇ ಮಾಡಿಲ್ಲ ಅಂದರೆ ನೀನು ತಿದ್ಕೊಳ್ಳೋ ನೆಸೆಸಿಟಿನೂ ಇಲ್ಲ, ನೋವು ಪಡಬೇಕಾಗಿಲ್ಲ. ಚುಕ್ಕಿ, ಹೌದಕ್ಕ, ಗಾಯ ಆಗಿದ್ರಷ್ಟೇ ಔಷಧಿ ಹಚ್ಚಬೇಕು, ನೀನು ತಪ್ಪು ಮಾಡಿದ್ರಷ್ಟೇ ದುಃಖ ಪಡಬೇಕು. ನೀನು ಇವಾಗ ತಪ್ಪೇ ಮಾಡಿಲ್ಲ ಅಂದರೆ ಏನು ಕಳ್ಬೇಕು? ನಿಂಗೆ ಈ ಅಳು ಎಲ್ಲ ಸೂಟ್ ಆಗಲ್ಲ. ಎಲ್ಲಿ ನಗು, ನಗಕ್ಕ. ಎಷ್ಟು ಚೆನ್ನಾಗೆಲ್ಲ ತಯಾರಿ ಮಾಡಿದ್ವಿ. ಏಜಿಗೆ ಬಂದಿದ್ದ ಹುಡುಗಿರ್ನ, ಏಜ್ ಬಾರಾಗಿದ್ದ ಆಂಟಿರ್ನ ಎಲ್ರನ್ನೂ ಕರ್ಸಿದ್ವಿ. ನಂಗಂತೂ ಡೋಲು ಪೀಪಿ ಎಲ್ಲ ಹಾಗೆ ಕಿವಿಲ್ ಗುಯ್ಗುಡ್ತಾ ಇದೆ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತಾರಲ್ಲ, ಹಾಗಾಯ್ತು ನಮ್ಮ ಕತೆ.